ಶಾಸ್ತ್ರಿಗಳೇ, ಕಳೆದ ಸಂಚಿಕೆಯಲ್ಲಿ ಶ್ರೀಚಕ್ರದ ಬಗ್ಗೆ ಮಾತನಾಡ್ತಾ ನೀವು ಹೇಳಿದ್ರಿ, ಹಯಗ್ರೀವ ಸ್ವಾಮಿಗಳ ಬಳಿ ಅಗಸ್ತ್ಯರು ಪ್ರಶ್ನೆಯನ್ನ ಕೇಳ್ತಾರೆ, ಕಷ್ಟಗಳಿಂದ ಜನ ಹೊರಗಡೆ ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿ. ಆಗ ಹಯಗ್ರೀವ ಸ್ವಾಮಿಗಳು ಹೇಳ್ತಾರೆ, ತ್ರಿಪುರಾ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ತ್ರಿಪುರಾ ದೇವಿ ಯಾರು ಶಾಸ್ತ್ರಿಗಳೇ? ಅದರ ಜೊತೆಗೆ ಲಲಿತಾ ವೃತ್ತಾಂತವನ್ನ ಯಾವ ರೀತಿಯಾಗಿ ತಿಳಿಸಿಕೊಡ್ತಾರೆ ಹಯಗ್ರೀವ ಸ್ವಾಮಿ ಅಗಸ್ತ್ಯರಿಗೆ? ಕಾಂಚಿ ನಗರಕ್ಕೆ ಅಗಸ್ತ್ಯ ಮುನಿಗಳು ನಡೆದು ಬಂದಿದ್ದಾರೆ. ಪ್ರಾಪ್ತಮಾಸೇನ್ ಮಹಾಪುಣ್ಯಂ ಕಾಂಚಿ ನಗರಮದ್ಭುತಂ ತತ್ರ ವಾರಣಶೈಲೇಂದ್ರಂ ಏಕಾಮ್ರ ನಿಲಯಂ ಶಿವಂ ಅಂತ ಪ್ರಾರಂಭವಾಗುತ್ತೆ. ಕಾಮಾಕ್ಷಿಂ ಕಲಿದೋಷಗ್ನಿಂ, ಆ ಒಂದು ಕಾಮಾಕ್ಷಿಯನ್ನು, ಏಕಾಮ್ರ ನಿಲಯವಾಗಿರತಕ್ಕಂಥ ಪರಮೇಶ್ವರನನ್ನು ಅಗಸ್ತ್ಯ ಮಹಾಮುನಿಗಳು ಕಂಡು ಧನ್ಯರಾಗಿದ್ದಾರೆ. ವಿಶೇಷವಾಗಿ ಆ ಮಾತಾ ಪಿತೃ ಸ್ವರೂಪವಾಗಿರ್ತಕ್ಕಂಥ ಆದಿದಂಪತಿಗಳಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರಿಗೆ ಅವರು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದ ನಂತರದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿದೆ. ಈ ಒಂದು ಸೃಷ್ಟಿ ಹಾಗೂ ಸ್ಥಿತಿ ಲಯ, ಈ ಮೂರು ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ನಮಗೆ ಈಗ ಸ್ಥಿತಿಕರ್ತನಾಗಿರ್ತಕ್ಕಂಥವನು ಬಹಳ ಮುಖ್ಯ. ಯಾಕೆ? ಈಗ ಜನರೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರಲ್ಲ, ಈ ಸ್ಥಿತಿ, ಈ ಪಾಲನೆ ಆಗ್ತಾ ಇರತಕ್ಕಂಥದ್ದು ಯಾಕೋ ಅಷ್ಟು ಸರಿ ಹೋಗಿಲ್ಲ. ಅಂದರೆ ಯಾಕೆ ಒದ್ದಾಡ್ತಾ ಇದ್ದಾರೆ? ಸ್ಥಿತಿಕರ್ತನನ್ನೇ ಕೇಳಬೇಕು ಅಂತ ಹೇಳಿ ಅವರು ಒಂದು ಪ್ರಶಾಂತ ಸ್ಥಳವನ್ನು ಹುಡುಕಿಕೊಂಡು ತಪೋನಿರತರಾದರು. ಏಕಾಗ್ರತೆಯಿಂದ ಆ ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಕಾಲ ಚಕ್ರ ಉರುಳಿ ಹೋಗಿದೆ. ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಅಂತಂದರೆ ದೇವತೆಗಳು ಹೇಗೆ ಅಂದರೆ, ಯಾರಾದರೂ ಹೀಗೆ ವಿಶೇಷ ಶಕ್ತಿವಂತರು, ಆ ಬ್ರಹ್ಮಚರ್ಯದಲ್ಲಿರ್ತಕ್ಕಂಥವರು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ ದೇವತೆಗಳು ದುಂಬಾಲು ಬಿದ್ದು ಬಂದುಬಿಡ್ತಾರೆ. ಏನು ವಿಚಾರಿಸೋಣ ಅಂತ. ಹಾಗೆ ವಿಷ್ಣು ಬಂದು ಅಗಸ್ತ್ಯ ಮಹರ್ಷಿಗಳನ್ನು ಕಂಡು, ವತ್ಸ ಅಂತ ಬಹಳ ಪ್ರೀತಿಯಿಂದ ಮಾತನಾಡಿಸಿ ಕೇಳಿದ್ರು, ಏನು ಬೇಕಾಗಿದೆ ಅಂತ. ಅಗಸ್ತ್ಯ ಮಹಾಮುನಿಗಳು ಹೇಳಿದರು, ನಾನು ಗಮನಿಸ್ಕೊಂಡ ಹಾಗೆ ಈ ದೇಶ ಸಂಚಾರ ಮಾಡಿಕೊಂಡು ನಾನು ಈ ದಕ್ಷಿಣ ಕ್ಷೇತ್ರಕ್ಕೆ ಬಂದೆ. ಬರುವ ದಾರಿಯಲ್ಲೆಲ್ಲ ನನಗೆ ಕಂಡದ್ದು ಏನಪ್ಪ ಅಂದರೆ, ಜನ ತುಂಬ ನೋವಿನಿಂದ ಬಳಲ್ತಾ ಇದ್ದಾರೆ, ಕಷ್ಟಗಳಿಂದ ಅವರು ಹಿಂಸಿತರಾಗಿದ್ದಾರೆ, ಬಹಳ ಕಡು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ಹೀಗಾಗಿದೆ? ಇದರ ಮುಕ್ತಿಗೆ, ಈ ಕಷ್ಟ ನಿವಾರಣೆಗೆ ಮಾರ್ಗ ಏನು? ಅದನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು. ಇದು ನನ್ನ ಸ್ವಾರ್ಥ ಅಲ್ಲ, ಕೇವಲ ಜನರಿಗಾಗಿ, ಜನರ ಸಂತೋಷಕ್ಕಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ದಯವಿಟ್ಟು ತಾವು ತಿಳಿಸ್ಕೊಡಿ. ಆಗ ವಿಷ್ಣು ಹೇಳ್ತಾನೆ, ನೀನು ಕೇಳ್ತಾ ಇರ್ತಕ್ಕಂಥದ್ದು ಲೋಕಾಭಿರಾಮಕ, ಲೋಕೋಪಕಾರಕ್ಕಾಗಿ, ಲೋಕಹಿತದಿಂದ ನೀನು ಕೇಳ್ತಾ ಇದ್ದೀಯಾ. ಹೀಗಾಗಿ ಬಹಳ ಸಂತೋಷವಾಗಿದೆ ನನಗೆ. ಇದರ ಕಷ್ಟ ನಿವಾರಣೆಗೆ ಮಾರ್ಗ ಏನು? ಅದು ಏನು ಅಂದರೆ, ಲಲಿತಾರಾಧನಂ ವಿನಾ ತ್ರಿಪುರಾರಾಧನಂ ವಿನಾ, ಎರಡೂ ಬೇರೆಯಲ್ಲ. ತ್ರಿಪುರಾರಾಧನೆಯ ವಿನಾ ಬೇರೆ ದಾರಿ ಇಲ್ಲ. ಹೀಗಾಗಿ ತ್ರಿಪುರಾರಾಧನೆಯನ್ನು, ಆ ತ್ರಿಪುರಾ ಶಕ್ತಿಯನ್ನು ಆರಾಧಿಸಬೇಕು ಅಂತ ಆ ವಿಷ್ಣು ಹೇಳ್ತಾನೆ. ಅಗಸ್ತ್ಯರಿಗೆ ಕುತೂಹಲವಾಗುತ್ತೆ. ಅರೆ, ಬ್ರಹ್ಮನ ವಿಷಯ ಹೇಳಿಲ್ಲ, ತನ್ನ ವಿಷಯ ಹೇಳಿಲ್ಲ, ಶಿವನ ವಿಷಯವನ್ನು ಹೇಳಿಲ್ಲ, ಇದ್ಯಾವುದು ತ್ರಿಪುರ ಆರಾಧನೆ ಅಂತ ಹೇಳ್ತಾ ಇದೆಯಲ್ಲ, ಏನಿದು? ಬಹಳ ಕುತೂಹಲವಾಗಿದೆ ನನಗೆ. ಏನು ತ್ರಿಪುರಾರಾಧನೆ ಎಂದರೆ ಏನು? ಯಾರು ಆಕೆ? ಯಾರು? ಅದರ ಹಿನ್ನೆಲೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಅಗಸ್ತ್ಯ ಮುನಿಗಳು ಮಹಾ ದೀನರಾಗಿ, ವಿನಮ್ರರಾಗಿ ಪ್ರಾರ್ಥನೆ ಮಾಡಿದ್ದಾರೆ. ವಿಷ್ಣು, ಅದು ಬಹು ವಿಸ್ತಾರವಾಗಿರ್ತಕ್ಕಂಥ ಕಥೆ. ಆ ಕಥೆಯ ಜೊತೆಗೆ ನಿನಗೆ ಮಂತ್ರೋಪದೇಶವೂ ಆಗಬೇಕು. ಯಾಕೆಂದರೆ ನೀನು ಈ ಜಗತ್ತಿಗೆಲ್ಲ ವ್ಯಾಪಿಸಬೇಕು. ಆ ಮಂತ್ರೋಪದೇಶವನ್ನು ಪಸರಿಸಿದ ನಂತರದಲ್ಲಿ ಅದು ಜನ ಅನುಷ್ಠಾನಕ್ಕೆ ತರಬೇಕು. ಆಗ ಜನರಲ್ಲಿ
ಈ ಕಷ್ಟ ನಿವಾರಣೆಯಾಗಿ ಶಾಂತ ಭಾವ, ಶಾಂತ ಜೀವನ ಏರ್ಪಾಡಾಗುತ್ತೆ ಅಂತ ಹೇಳಿ ಅವರು ಈ ವಿಷಯವನ್ನು ನನ್ನ ಪರವಾಗಿ ನನ್ನ ಅಂಶದಿಂದಲೇ ಆವಿರ್ಭವಿಸಿದಂತಹ ಹಯಗ್ರೀವ ಸ್ವಾಮಿ ಇದನ್ನು ನನಗೆ ಉಪದೇಶ ಮಾಡ್ತಾನೆ, ಕೇಳಿಸ್ಕೊ ಅಂತ ಹೇಳಿ ತಾನು ಅಂತರ್ಧಾನಾದ ಅಲ್ಲಿಗೆ ಬಂದು ನಿಂತಿದ್ವು. ನನ್ನೆಯ ಕಥೆ. ಈಗ ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವ ಸ್ವಾಮಿಯನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ವಿಶೇಷವಾದ ಉಪಚಾರವನ್ನೆಲ್ಲ ಮಾಡಿ ಹಯಗ್ರೀವ ಸ್ವಾಮಿಗಳನ್ನು ಕೇಳ್ತಾ ಇದ್ದಾರೆ, ಸ್ವಾಮಿ ಈ ತ್ರಿಪುರಾ ಶಕ್ತಿ ಅಂದರೆ ಏನು, ಇದನ್ನು ದಯವಿಟ್ಟು ತಿಳಿಸಿ ಅಂತ. ಆಗ ಅವರು ಆ ತ್ರಿಪುರಾ ಶಕ್ತಿಯ ಯಾವುದು ಜನರಿಗೆ ಅವಶ್ಯಕವಾಗಿ ಬೇಕಾಗಿದೆಯೋ ಆ ಶಕ್ತಿಯ ಹಿನ್ನೆಲೆಯನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ದಕ್ಷ ಬ್ರಹ್ಮ, ಆತನಿಗೆ ಹಲವಾರು ಮಂದಿ ಮಕ್ಕಳು, ಅದರಲ್ಲಿ ದಾಕ್ಷಾಯಿಣಿ ಅಂತ ಒಬ್ಬಳು. ಆಕೆಯನ್ನು ಪರಮೇಶ್ವರನಿಗೆ ಕೊಟ್ಟು ಮದುವೆ ಮಾಡಿದ್ದ. ಪರಮೇಶ್ವರನಿಗೂ ಈ ದಕ್ಷ ಬ್ರಹ್ಮನಿಗೂ ಸ್ವಲ್ಪ ಮನಸ್ತಾಪ ಇತ್ತು. ಯಾಕಾಗಿ ಅಂತಂದರೆ ಈಶ್ವರ ಅವನಿಗೆ ದಕ್ಷ ಬ್ರಹ್ಮನಿಗೆ ಅಷ್ಟು ಗೌರವ ಕೊಡಲಿಲ್ಲ. ಹೀಗಾಗಿ ದಕ್ಷ ಬ್ರಹ್ಮನಿಗೆ ಒಂದು ಕೋಪ, ಒಂದು ಸಿಟ್ಟಿತ್ತು. ನನ್ನ ಅಳಿಯ ನನ್ನ ಮಾತನ್ನು ಕೇಳ್ತಾ ಇಲ್ಲ, ಹಾಗಾಗಿ ನಾನು ಅವನಿಗೆ ಚಿಮಾರಿ ಹಾಕಬೇಕು, ಅವನಿಗೆ ನಾನು ಅವಹೇಳನ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸು, ಕೆಟ್ಟ ಮನಸ್ಸು ಅವನಲ್ಲಿ ಮೊಳಕೆ ಹೊಡೆದಿತ್ತು. ಅದು ಬೆಳೀತಾ ಇತ್ತು. ಒಂದು ದಿವಸ ಒಂದು ಬಹಳ ದಿವ್ಯವಾದ, ಬಹಳ ಬೃಹತ್ತಾದ ಒಂದು ಯಾಗವನ್ನು ಹಮ್ಮಿಕೊಂಡ ದಕ್ಷ ಬ್ರಹ್ಮ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿಗೆ ಆಹ್ವಾನ ಹೋಗಿದೆ, ಆಮಂತ್ರಣ ಹೋಗಿದೆ, ಎಲ್ಲರೂ ಬರಬೇಕು ಆ ಒಂದು ಯಾಗವನ್ನು, ಆ ಯಾಗಶಾಲೆಗೆ ಬಂದು ಎಲ್ಲರೂ ಉಪಸ್ಥಿತರಾಗಬೇಕು ಅನ್ನುವ ಕಾರಣಕ್ಕೆ ಎಲ್ಲರಿಗೆ ಹೇಳಿ ಕಳಿಸಿದ್ದಾನೆ. ಆದರೆ ಈಶ್ವರನಿಗೆ ಹಾಗೂ ದಾಕ್ಷಾಯಿಣಿಗಿಬ್ಬರಿಗೆ ಹೇಳಿರಲಿಲ್ಲ. ಸರಿ, ಎಲ್ಲ ದೇವತೆಗಳ ಸಮೂಹ ಸಾಗಿ ಹೋಗ್ತಾ ಇದೆ. ಕೈಲಾಸದಲ್ಲಿರ್ತಕ್ಕಂಥ ಈ ದಾಕ್ಷಾಯಿಣಿ ಒಂದು ಸಲ ನೋಡಿದ್ರು, ಏನು ದೇವತೆಗಳ ದಂಡೆಲ್ಲ ಹೋಗ್ತಾ ಇದೆಯಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತ ಬಂದು ಹತ್ತಿರದಲ್ಲಿ ವಿಚಾರಿಸಿದ್ಲು, ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ ಅಂತ. ಆ ಹೋಗುವಂಥ ದಾರಿಯಲ್ಲಿ ಅವ್ರು ಹೇಳಿದ್ರು, ನಿಂಗೆ ಗೊತ್ತಿಲ್ವಾ, ನಿಮ್ಮ ತಂದೆ ಯಾಗವನ್ನು ಹಮ್ಮಿಕೊಂಡಿದ್ದಾರೆ, ಬೃಹತ್ ಯಾಗ, ನಿಮಗೆ ಬರಲಿಲ್ವಾ, ಆಹ್ವಾನ ಬರಲಿಲ್ವಾ ನಿಮಗೆ ಅಂತ. ಸ್ವಲ್ಪ ಗೊತ್ತಲ್ಲ, ಸಾಮಾನ್ಯ ಜನರು ಹೇಗೆ ಒಂದು ಚುಚ್ಚು ಮಾತನ್ನು ಒಂದು ರೀತಿಯಲ್ಲಿ ಸಂಕಟ ಬರುವ ಹಾಗೆ ಮಾತಾಡ್ತಾರೋ ಹಾಗೆ ಅವಳಿಗೂ ಆ ವಿಷಯ ಹೋಯಿತು. ಅವಳಿಗೊಂದು ಸಲ ಮನಸ್ಸಿನಲ್ಲಿ ಆತಂಕ ಆಯಿತು, ಬೇಸರ ಆಯಿತು. ಏನು ನಮ್ಮ ತಂದೆ ನನಗೆ ಆಹ್ವಾನ ಕಳಿಸ್ಲಿಲ್ವಲ್ಲ, ಯಾಕೆ? ಸೀದಾ ಯಜಮಾನರ ಬಳಿಗೆ ಹೋದಳು. ಹೋಗಿ ಪರಮೇಶ್ವರನಲ್ಲಿ ಕೇಳಿದ್ಲು, ನಮ್ಮ ಅಪ್ಪ ಯಾಗ ಮಾಡ್ತಾ ಇದ್ದಾರೆ, ನಮಗೆ ಯಾಕೆ ಆಹ್ವಾನ ಬಂದಿಲ್ಲ, ನಾವು ಹೋಗೋದಾ ಹೇಗೆ ಅಂತ ಕೇಳಿದ್ಲು. ಪರಮೇಶ್ವರ ಹೇಳಿದ, ನೋಡಮ್ಮ, ಕರೆಯದೇ ಇರತಕ್ಕಂಥವ್ರ ಮನೆಗೆ ಹೋಗಬಾರ್ದು, ಹೋದರೆ ಅವಮರ್ಯಾದೆ ಆಗುತ್ತೆ. ಅವರು ನಮಗೆ ಬೇಕಂತಲೇ ಹೇಳಿಲ್ಲ, ಯಾಕಂದರೆ ಇಷ್ಟೂ ಸಮೂಹಕ್ಕೆ ಹೇಳಿದ್ದಾರೆ ಅಂದರೆ, ನಮಗೆ ಹೇಳಿಲ್ಲ ಅಂದರೆ ಏನೋ ಕಾರಣ ಇರ್ತದೆ, ಹೀಗಾಗಿ ಹೋಗದೇ ಇರೋದು ಒಳ್ಳೆಯದಲ್ಲ ಅಂತ ಈಶ್ವರ ಹೇಳ್ದ. ದಾಕ್ಷಾಯಿಣಿ ಕೋಪ ಬಂದ್ಬಿಡ್ತು, ನಮ್ಮ ಅಪ್ಪನ ಮನೆಗೆ ನೀವು ಹೋಗಬೇಡ ಅಂತೀರಾ, ಸಹಜ ತಾನೇ, ನಮ್ಮಲ್ಲೂ ಈ ಥರದ ಘಟನೆಗಳು ನಡೆಯುತ್ತವೆ. ತವ್ರ ಮನೆಗೆ ಹೋಗಬೇಡ ಅಂದ್ಬಿಟ್ರೆ ಅವರಿಗೆ ಮಹಾ ಸಿಟ್ಟು ಬಂದುಬಿಡುತ್ತೆ, ಕೋಪ ಬಂದುಬಿಡುತ್ತೆ. ಸಹಜವಾಗಿ ಅಲ್ಲೂ ದಾಕ್ಷಾಯಿಣಿ ಕೋಪ ಮಾಡಿಕೊಂಡ್ಳು. ಇಲ್ಲ, ನಮ್ಮಪ್ಪ ನನ್ನನ್ನು ಕರಿಬೇಕು ಅಂತೇನಿಲ್ಲ, ಬೇರೆಯವ್ರಿಗಾದರೆ ಕರಿಬೇಕು, ನಾನು ಮಗಳು, ನನ್ನನ್ನು ಕರೆಯೋ ಅಷ್ಟಿಲ್ಲ, ಇದಕ್ಕೆ ನಾನೇ ಮುಂದೆ ಹೋಗಬೇಕು, ನಮ್ಮ ಮನೆ ಕೆಲಸ ಇದು ಅಂತ ಹೇಳಿ ಯಜಮಾನರ ಮಾತನ್ನು ಅಷ್ಟು ಪರಿಗಣಿಸದೆ ಹೊರಟೆ ಹೋದ್ಲು. ಯಜ್ಞಕುಂಡ ಭವ್ಯವಾದ ಮಂತ್ರಗಳಿಂದ ಆ ಯಜ್ಞ ನೆರವೇರುತ್ತಾ ಇದೆ. ಯಜ್ಞ ನೆರವೇರುವ ಸಂದರ್ಭದಲ್ಲಿ ದಾಕ್ಷಾಯಿಣಿ ಬಂದಳು. ಯಜ್ಞದ ಮುಂಭಾಗದಲ್ಲಿ ಕೂತಿದ್ದಂತಹ ಈ ದಕ್ಷ ಬ್ರಹ್ಮ ಕೇಳಿದ,
ಯಾಕೆ ಬಂದೆ ನೀನು ಅಂತ. ನಾನು ನಿನಗೆ ಆಮಂತ್ರಣ ಕಳಿಸಿರಲಿಲ್ಲ ಅಲ್ವಾ, ಬೇಕಂತಲೇ ನಾನು ಕಳಿಸಿರಲಿಲ್ಲ. ಯಾಕೆ ಬಂದ್ರಿ ನೀವು, ನೀನು ಯಾಕೆ ಬಂದೆ? ಅವಳೊಬ್ಬಳೇ ವಸ್ತುತಃ ಬಂದಿದ್ದು, ಗಣಗಳನ್ನು ಕಳಿಸಿಕೊಟ್ಟಿದ್ದ ಶಿವ. ಯಾಕೆ ಬಂದೆ? ದಾಕ್ಷಾಯಣಿಗೆ ಒಂದು ರೀತಿಯಲ್ಲಿ ಜ್ವಾಲೆ, ಆ ಮನಸ್ಸಿನ ಒಳಗೆ ಬೆಂಕಿಯ ಕೊಳ್ಳಿಯನ್ನು ಇಟ್ಟಂಗಾಯಿತು. ತಂದೆಯೇ ಹೀಗೆ ಕೇಳಿಬಿಟ್ನಲ್ಲ, ಯಾಕೆ ಬಂದೆ ಅಂತ ಎಲ್ಲ ನೆನಪಾಯ್ತು ಅವಳಿಗೆ. ಯಜಮಾನರು ಹೇಳಿದ್ದು ಬೇಡ, ನಾವು ಕರೆದೇ ಇರತಕ್ಕಂಥ ಮನೆಗೆ ಹೋಗಬಾರ್ದು, ಎಲ್ಲವೂ ಒಂದು ಸಲ ಹೀಗೆ ಬಂದು ಹೋಯಿತು ಅವಳ ಕಣ್ಣು ಮುಂದೆ. ಆದರೆ ಅವನ ಚುಚ್ಚು ಮಾತು, ದಕ್ಷ ಬ್ರಹ್ಮನ ಆ ಚುಚ್ಚು ಮಾತು, ಯಾಕೆ ಬಂದೆ ಅಂತಕ್ಕಂಥ ಪ್ರಶ್ನೆಯಿಂದ ಕುಪಿತಳಾದಂಥ ದಾಕ್ಷಾಯಿಣಿ ಮರು ಮಾತನ್ನಾಡದೆ ಆ ಯಜ್ಞಕುಂಡಕ್ಕೆ ತನ್ನನ್ನು ಅರ್ಪಿಸಿಕೊಂಡು ಬಿಟ್ಲು. ಯಜ್ಞಕುಂಡಕ್ಕೆ ಹಾರಿ ಬೆಂದು ಹೋಗ್ಬಿಟ್ಲು. ಆ ನಂತರದಲ್ಲಿ ಈಶ್ವರ ಬಂದದ್ದು, ಈಶ್ವರನ ಸಲುವಾಗಿ ಆ ವೀರಭದ್ರ ಬಂದದ್ದು, ಆ ಯಜ್ಞಕುಂಡವನ್ನು ಭಸ್ಮ ಮಾಡಿದ್ದು ಇತ್ಯಾದಿ ಎಲ್ಲ ಬೇರೆ ಕಥೆ. ನಮಗೆ ಈಗ ಬೇಕಾಗಿರತಕ್ಕಂಥದ್ದು ಈ ಒಂದು ಅಂಶ. ಆ ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಬಿದ್ದು ಸಂಪೂರ್ಣ ಇಲ್ಲವಾಗಿದ್ದಾಳೆ. ಆನಂತರದಲ್ಲಿ ಅವಳು ಈಶ್ವರನನ್ನೇ ಹೊಂದಬೇಕು ಅಂತ ಹೇಳಿ ಹಿಮವಂತನ ಪುತ್ರಿಯಾಗಿ ಅವಳು ಅವತರಿಸಿದಳು. ಅವಳು ಈಗ ಪಾರ್ವತಿಯಾಗಿದ್ದಾಳೆ. ದಾಕ್ಷಾಯಿಣಿಯಾಗಿದ್ದಂಥವಳು ಈಗ ಪಾರ್ವತಿಯಾಗಿ ಹಿಮವಂತನ, ಅಂದರೆ ಆ ಹಿಮಗಿರಿಯ ಒಡೆಯನ ಮಗಳಾಗಿ ಈಗ ಬೆಳೀತಾ ಇದ್ದಾಳೆ. ಸ್ವಲ್ಪ ಕಾಲ ಕಳೆಯಿತು, ಪ್ರೌಢಾವಸ್ಥೆಗೆ ಬಂದಳು. ಅವಳ ಗುರಿ ಏನಾಗಿತ್ತು? ಪರಮೇಶ್ವರನನ್ನೇ ಪತಿಯಾಗಿ ಪಡೀತಕ್ಕಂಥದ್ದು. ಹೀಗಾಗಿ ಅದೇ ಚಿಂತನೆಯಲ್ಲಿ ಅವಳು ದಿನಗಳನ್ನು ಕಳೀತಾ ಇದ್ದಾಳೆ. ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾಳೆ. ಬಂದಾಗ ಅವಳಿಗೆ ಅನ್ನಿಸಿದೆ, ಈಗ ನಾನು ವಿವಾಹಕ್ಕೆ ಯೋಗ್ಯಳಾಗಿದ್ದೇನೆ. ನನ್ನ ರೂಪ, ನನ್ನ ಈ ಕಾಂತಿ, ನನ್ನ ಈ ಯೌವನ, ಇದು ಪರಮೇಶ್ವರನನ್ನು ಬಹುವಾಗಿ ಆಕರ್ಷಿಸಿಬಿಡುತ್ತೆ. ಈಗ ನಾನು ಪರಮೇಶ್ವರನನ್ನು ಗೆಲ್ಲಬಹುದು ಅಂತ ಹೇಳಿ ಕೈಲಾಸದ ಕಡೆಗೆ ಹೊರಟಿದ್ದಾಳೆ. ಹೋಗುವಾಗ ಅವಳ ಮನಸ್ಸಿಗೆ ಒಂದು ಅನ್ನಿಸ್ತು, ನನ್ನ ಜೊತೆಗೆ ಈ ಮದನ, ಈ ಮೋಹವನ್ನು ಪ್ರೇರಣೆ ಮಾಡ್ತಕ್ಕಂಥ ಶಕ್ತಿಯ ಸ್ವರೂಪವಾಗಿರ್ತಕ್ಕಂಥ ಮದನನ್ನು ಕರ್ಕೊಂಡು ಹೋಗಿಬಿಟ್ರೆ ನನ್ನ ಕೆಲಸ ಬಹಳ ಸುಲಭವಾಗತ್ತೆ ಅಂತ ಯೋಚನೆ ಬಂದು ಮದನ ಅಂತ ತಿರುಗಿದಳು. ಅಷ್ಟರಲ್ಲಿ ಚತುರ್ಮುಖ ಬ್ರಹ್ಮ ಮದನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ನೋಡಿಯ, ಈಗ ನಿನ್ನಿಂದ ಒಂದು ಕಾರ್ಯ ಆಗಬೇಕಾಗಿದೆ. ಆ ಪರಮೇಶ್ವರನನ್ನು ನೀನು ಮೋಹಗೊಳಿಸಬೇಕಾಗಿದೆ. ನಿನ್ನೊಳಗೆ ಇರ್ತಕ್ಕಂಥ ಆ ವಿಶೇಷ ಆ ಮೋಹ ಶಕ್ತಿ, ವಸ್ತುತಃ ನೀನಾದರೂ ಹುಟ್ಟಿದ್ದು ಹೇಗೆ ಗೊತ್ತಾ? ಒಮ್ಮೆ ವಿಷ್ಣು ಮಹಾಲಕ್ಷ್ಮಿಯನ್ನು ನೋಡ್ತಾ ಇರುವಾಗ ದೇವತೆಗಳ ಪ್ರಾರ್ಥನೆ ನೆರವೇರಿದೆ. ಆ ದೇವತೆಗಳ ಪ್ರಾರ್ಥನೆಗೆ ಅವರಿಬ್ಬರು ಸತಿಪತಿಯರು ಒಟ್ಟಾಗಿ ದೇವತೆಗಳನ್ನು ಆಶೀರ್ವದಿಸಲಿಕ್ಕಾಗಿ ಬಂದು ಒಂದು ಸ್ಥಳದಲ್ಲಿ ನಿಂತರು. ಆ ಸ್ಥಳದಲ್ಲಿ ವಿಷ್ಣು ಒಂದು ಸಲ ಹೀಗೆ ಆ ಮಹಾಲಕ್ಷ್ಮಿಯನ್ನು ದೃಷ್ಟಿಸಿದ. ಆ ದೃಷ್ಟಿಯ, ಆ ಮೋಹಕವಾಗಿರತಕ್ಕಂಥ ದೃಷ್ಟಿಯ ಕಾರಣದಿಂದಾಗಿ ನೀನು ಹುಟ್ಟಿದ್ದು. ಹೀಗಾಗಿಯೇ ನೀನು ಮದನ. ನಿನ್ನ ಪ್ರಭಾವಕ್ಕೆ ಒಳಗಾದ ಯಾವ ವ್ಯಕ್ತಿ ಕೂಡ ಅವನು ಏಕಚಿತ್ತದಿಂದ ಇರಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನೀನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಆ ಶಿವನನ್ನು ಸ್ವಲ್ಪ ಮೋಹಗೊಳಿಸಿ ಆ ಪಾರ್ವತಿಯ ಕಡೆ ತಿರುವ ಹಾಗೆ ಮಾಡಬೇಕು. ಕಾರಣ ಅದು ದೇವತಾ ಕಾರ್ಯ. ಹೀಗಾಗಿ ನೀನು ಈಗ ಹೊರಡು ಅಂತ ಹೇಳ್ತಾನೆ. ಸರಿ, ಪಾರ್ವತಿಯು ಕರೆದಿದ್ದಾಳೆ, ಬ್ರಹ್ಮನ ಉಪದೇಶವಾಗಿದೆ. ಮದನ ಬಂದ. ಮದನ ಪಾರ್ವತಿಯ ಜೊತೆಗೆ ಸಾಗುತ್ತಾ ಇದ್ದಾನೆ. ಪಾರ್ವತಿ ಕೈಲಾಸದ ಎದುರುಗಡೆ ಬಂದು ನಿಂತಿದ್ದಾಳೆ. ಮದನನಿಗೆ ಕೆಲವು ಮುಖ್ಯ ವಿಚಾರಗಳನ್ನು ಹೇಳಿದ್ದಾಳೆ. ಏನು? ನೋಡಪ್ಪ ಮದನ, ನೀನೀಗ
ನಿನ್ನ ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಆ ಪಂಚಬಾಣಗಳು ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೇತೆ ಪಂಚಬಾಣಸ್ಯ ಸಾಯಕ ಅಂತ 5 ಬಾಣಗಳಿದ್ದಾವೆ ಅವನ ಬಳಿ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅಂತಕ್ಕಂಥ 5 ಬಾಣಗಳು. ಆ 5 ಬಾಣಗಳನ್ನು ಪ್ರಯೋಗ ಮಾಡಿ ಈಶ್ವರನನ್ನು ಮೋಹಗೊಳಿಸು. ನಿನ್ನ ಬಾಣ ಪ್ರಯೋಗವಾದ ನಂತರದಲ್ಲಿ ಈಶ್ವರನ ಮುಂದೆ ಬಂದು ನಾನು ನಿಲ್ತೀನಿ. ಆಗ ಈಶ್ವರ ನನ್ನನ್ನು ನೋಡ್ತಾನೆ, ಮೋಹಿಸ್ತಾನೆ, ನಾನು ಅವನನ್ನು ಒಲಿಸಿಬಿಡ್ತೀನಿ. ಈ ಎಷ್ಟು ಅಂಶಗಳನ್ನು ಆ ಮದನನಿಗೆ ಪಾರ್ವತಿ ಹೇಳಿ ಮರೆಯಾದರು. ಆ ಮದನ ಆ ಕೈಲಾಸವನ್ನು ನೋಡ್ತಾ ಇದ್ದಾನೆ. ಈಶ್ವರ ತಪೋನಿರತನಾಗಿ ಕೂತಿದ್ದಾನೆ. ಮದನ ಮೊದಲ ಬಾಣವನ್ನು ತೆಗೆದ. ಅಶೋಕ. ಅಶೋಕ ಶೋಕವೇ ಇಲ್ಲದೆ ಇರತಕ್ಕಂಥದ್ದು ಯಾವುದೋ ಅದು ಅಶೋಕ. ಪ್ರೇಮಾಂಕುರವಾಗಬೇಕಾಗಿದ್ದರೆ, ಯಾರಲ್ಲಾದರೂ ಪ್ರೀತಿಯನ್ನು ಮಾಡಬೇಕು ಅಂತಿದ್ದರೆ ನಮ್ಮಲ್ಲಿ ಶೋಕವಿರಬಾರದು, ಸಮಾಧಾನ ಬೇಕು. ಯಾವಾಗ ಶೋಕ ಇರ್ತದೆ ಆಗ ಪ್ರೀತಿ ಹೊಮ್ಮಲ್ಲ. ಹೀಗಾಗಿ ಮೊದಲಿಗೆ ಅವನಿಗೆ ಅಶೋಕನನ್ನಾಗಿ ಮಾಡಬೇಕು ಅವನನ್ನು. ಯಾಕೆ? ಬಹುಶಃ ಆ ದಾಕ್ಷಾಯಿಣಿಯ ವ್ಯಥೆಯಿಂದಾಗಿ ಈಶ್ವರ ಬಳಲ್ತಾ ಇದ್ದಾನೋ ಏನೋ ಇನ್ನೂ. ಹಾಗಾಗಿ ಆ ಶೋಕ ನಿವಾರಣೆ ಆಗಲಿ. ಆ ಉದ್ದೇಶದಿಂದ ಮನ್ಮಥ ತನ್ನ ಅಶೋಕ ಬಾಣವನ್ನು ಪ್ರಯೋಗ ಮಾಡಿದ. ಅಶೋಕ ಬಾಣ ಹೋಗಿ ಆ ಈಶ್ವರನ ಸಮೀಪದಲ್ಲಿ ಬಂದು ಅವನ ಮುಖದ ಮುಂದೆ ನಿಂತು ತನ್ನ ಶಕ್ತಿಯನ್ನು ಪ್ರಕಟ ಮಾಡಿ ಹಾಗೆ ಸೋತು ಹೋಯಿತು. ಈಶ್ವರ ಅಲುಗಾಡಲಿಲ್ಲ. ಈಶ್ವರ ತದೇಕ ಚಿತ್ತದಿಂದ ಧ್ಯಾನ ನಿರತನಾಗಿದ್ದಾನೆ. ಮನ್ಮಥನಿಗೆ ಸ್ವಲ್ಪ ಆತಂಕವಾಯಿತು. ಏನು, ಮೊದಲ ಬಾಣಕ್ಕೆ ತುತ್ತಾಗ್ತಕ್ಕಂಥ ಎಷ್ಟೋ ಮಂದಿಯನ್ನು ನಾನು ನೋಡಿದೆ, ಈಶ್ವರ ಏನು ಅಲುಗಾಡಲಿಲ್ಲ? ಆಶ್ಚರ್ಯವಾಯಿತು ಅವನಿಗೆ. ಎರಡನೇ ಬಾಣವನ್ನು ಪ್ರಯೋಗ ಮಾಡಿದ. ಅರವಿಂದ ಅದು ಕಮಲ. ಆ ಪುಷ್ಪ ಬಾಣದ ಪ್ರಯೋಗವಾದ ಕೂಡಲೇ ಅದು ನೇರವಾಗಿ ಈಶ್ವರನ ಸಮೀಪಕ್ಕೆ ಬಂತು. ಒಂದು ಪ್ರದಕ್ಷಿಣೆಯನ್ನು ಹಾಕಿತು. ಹಾಗೆ ಕುಸಿದು ಹೋಯಿತು. ಈಶ್ವರ ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಮದನ ತಬ್ಬಿಬ್ಬಾಗ್ತಾ ಇದ್ದಾನೆ. ಎರಡನೇ ಬಾಣ ಪ್ರಯೋಗ ಮಾಡಿದ್ದೀನಿ, ಇನ್ನಿರೋದು ಕೇವಲ 3 ಬಾಣ. ಎರಡನೇ ಬಾಣ ಪ್ರಯೋಗ ಮಾಡಿದ್ದೇ ಇಲ್ಲ ಇದುವರೆಗೆ. ಈಶ್ವರ ಏನಪ್ಪ ಇದು ಅಂತ ಹೇಳಿ ಮತ್ತೊಂದು ಬಾಣವನ್ನು ತೆಗೆದ. ಚೂತ, ಮಾವು. ಆ ಮಾವಿನ ಸುಗಂಧ, ಒಂದು ಕಡೆ ಮಾವನ್ನು ಇಟ್ಟು ಬಿಟ್ಟರೆ ಸಾಕು, ಅದು ತನ್ನ ಸುಗಂಧವನ್ನು ವ್ಯಾಪಿಸಿಬಿಡುತ್ತೆ. ಅಂಥ ಅದು ಮದನ ನಿರ್ಮಿತವಾಗಿರ್ತಕ್ಕಂಥ ಚೂತ ಅಂದರೆ ಇನ್ನೆಂಥ ಪ್ರಭಾವ. ಆ ಬಾಣವನ್ನು ಪ್ರಯೋಗ ಮಾಡಿದ. ಅದು ಕೂಡ ಈಶ್ವರನ ಸಮೀಪಕ್ಕೆ ಬಂತು, ಪ್ರದಕ್ಷಿಣೆಯನ್ನು ಹಾಕಿತು. ಈಶ್ವರನಿಗೆ ಸ್ವಲ್ಪ ಆ ಒಂದು ಘಮ ಒಂದು ಸಲ ಅವನ ಮನಸ್ಸಿನ ಒಳಗೆ ವ್ಯಾಪಿಸ್ತು, ಹೃದಯದೆಲ್ಲ ವ್ಯಾಪಿಸ್ತು. ಆದರೆ ಆ ಬಾಣವು ಬಿದ್ದೋಯ್ತು. ಈಶ್ವರ ಅಲುಗಾಡ್ತಾ ಇಲ್ಲ, ಆದರೆ ಧ್ಯಾನ ನಿರತನಾಗಿದ್ದಾನೆ. ಮತ್ತೆ ಮದನನಿಗೆ ಕಂಗಾಲಾದ. ನನ್ನ ಪ್ರಯತ್ನ ಏನಾದರೂ ವ್ಯರ್ಥವಾಗಿ ಬಿಡುತ್ತಾ ಈಶ್ವರನ ಮುಂದೆ ಅಂತ ಸ್ವಲ್ಪ ವಿಚಲಿತನಾಗಿದ್ದಾನೆ. ನಂತರ ನವಮಲ್ಲಿಕ, ಆ ಮಲ್ಲಿಗೆಯ ಸುಗಂಧ ಹೇಗಿರ್ತದೆ, ಅದು ನವಮಲ್ಲಿಕ. ಕ್ಷಣ ಕ್ಷಣವೂ ನವನವೋನ್ಮೇಷಶಾಲಿಯಾಗಿರ್ತಕ್ಕಂಥ ಗಂಧವನ್ನು ಬೀರ್ತಕ್ಕಂಥ ಒಂದು ವಿಶೇಷವಾದ ಬಾಣ. ಅದನ್ನು ಪ್ರಯೋಗ ಮಾಡಿದ. ಈಶ್ವರನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದೆ. ಈಶ್ವರನಿಗೆ ಒಂದು ರೀತಿಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಏನೋ ಒಂದು ರೀತಿಯ ಒಂದು ಭಾವ ಏರ್ಪಾಡಾಗ್ತಾ ಇದೆ ಮನಸ್ಸಿನಲ್ಲಿ. ಆದರೂ ಈಶ್ವರ ಚಂಚಲನಾಗಲಿಲ್ಲ. ಏಕಾಗ್ರತೆಯಿಂದ ತನ್ನ ತಪಸ್ಸನ್ನು ಮುಂದುವರೆಸಿದ್ದಾನೆ. ಏಕಾಗ್ರಚಿತ್ತನಾಗೇ ಇದ್ದಾನೆ. ನವಮಲ್ಲಿಕ ಕೂಡ ಸೋತು ಹೋಯಿತು.
ಈಗ ನೀಲೋತ್ಪಲ ಕೊನೆಯ ಅಸ್ತ್ರ. ಮದನ ಕಂಗಾಲಾಗಿಬಿಟ್ಟಿದ್ದಾನೆ, ಮೈಯೆಲ್ಲ ಬೆವರು ಕಿತ್ಕೊಳ್ತಾ ಇದೆ. ನನ್ನ ಪ್ರಯೋಜನವೇ ಇಲ್ಲದೆ ಆಗಿದೆಯಲ್ಲ, ಈಗ ಈಶ್ವರನ ಮುಂದೆ ನಾನು ಏನಾಗಿದ್ದೇನೆ ಅಂತ ಹೇಳಿ ಕೊನೆಯ ಅಸ್ತ್ರವನ್ನು ಮಂತ್ರ ಪ್ರಯೋಗ ಮಾಡಿ ಬಿಟ್ಟ. ಆ ನೀಲೋತ್ಪಲ ಅಂತಕ್ಕಂಥ ಶರ, ಆ ಶರ ಬಂದದ್ದೇ ನೇರವಾಗಿ ಈಶ್ವರನ ಮೂಗಿಗೆ ಬಡಿಯಿತು. ಈಶ್ವರನ ಯಾವಾಗ ಆ ಮುಖ ಕಮಲಕ್ಕೆ ಆ ಪುಷ್ಪ ಶರ ಬಂದು ಬಡಿಯಿತೋ, ಈಶ್ವರ ಕಣ್ಣು ತೆರೆದ. ಮುಂದೇನಾಯಿತು ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.